ಕೋಲಾರ ತಾಲೂಕಿನ ಶಿವಗಂಗೆಯ ಆದಿಮ ಸಾಂಸ್ಕೃತಿಕ ಕೇಂದ್ರ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ದೃಷ್ಟಿಚೇತನ ಕಾವ್ಯಯಾನ ಕವಿಗೋಷ್ಠಿಯನ್ನು ಸಾಹಿತಿ ನಂಗಲಿ ಚಂದ್ರಶೇಖರ್ ಉದ್ಘಾಟಿಸಿದರು. ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮುದಿಗೆರೆ ರಮೇಶ್ ಕುಮಾರ್, ಸಾಂಸ್ಕೃತಿಕ ಚಿಂತಕ ಲಕ್ಷ್ಮೀಪತಿ ಕೋಲಾರ ಉಪಸ್ಥಿತರಿದ್ದರು. ಕಾವ್ಯ ವಾಚನ ನಡೆಸಿದ ದೃಷ್ಟಿಚೇತನರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ದೀಪವ ಹಚ್ಚಿ ಮನೆ ಮನಗಳನ್ನು ಬೆಳಗುತ್ತಿಹವು. ಮೂಲಾಧಾರ ಬಾಬಾ ಸಾಹೇಬರ ಕನಸಿನ ಮೂರ್ತಿ ಸಂವಿಧಾನವೇ ನಮ್ಮ ದಿವ್ಯ ಜ್ಯೋತಿ. ಸಮನ್ವಯ ಗೀತೆಯೊಂದಿಗೆ ಇವತ್ತಿನ ನಂತರ ನಂಗಲಿ ಚಂದ್ರಶೇಖರ್, ಒಂದು ಸಂಸ್ಕೃತಿ ಹಾಗೂ ನಾಡಿನ ಏಳಿಗೆ ನಡುವೆ ಅವಿನಾಭಾವ ಸಂಬಂಧವಿದೆ. ಪ್ರಪಂಚದಲ್ಲಿ 7,000ಕ್ಕೂ ಹೆಚ್ಚು ಭಾಷೆಗಳಿದ್ದರೂ ಲಿಪಿ ಇರುವುದು ಕೆಲವೇ ಭಾಷೆಗಳಿಗೆ. ನಮ್ಮ ಕನ್ನಡ ಭಾಷೆಗೆ 2,000 ವರ್ಷಗಳ ಪರಂಪರೆ ಇರುವುದು ಹೆಮ್ಮೆಯ ಸಂಗತಿ ಎಂದರು. ಎಲ್ಲ ಭಾಷೆಗಳಿಗೂ ಲಿಪಿ ಇಲ್ಲ. ಲಿಪಿ ಇರುವುದು ಕೆಲವೇ ಭಾಷೆಗಳು. ಅವುಗಳ ಸಂಖ್ಯೆ 200 ಚಿಲ್ಲರೆ ಅಷ್ಟೇ. ಹೀಗಾಗಿ ಲಿಪಿ ಇರುವ ಭಾಷೆಗಳು, ಲಿಪಿ ಇಲ್ಲದ ಭಾಷೆಗಳು ಅಂತ 2 ಭಾಗ ಮಾಡ್ತಾರೆ. ಮುದಿಗೆರೆ ರಮೇಶ್ ಕುಮಾರ್, ದೃಷ್ಟಿಚೇತನ ಸಾಹಿತಿಗಳನ್ನು ಮುನ್ನೆಲೆಗೆ ತಂದು ಅವರ ಸಾಹಿತ್ಯವನ್ನು ಸಮಾಜಕ್ಕೆ ಮುಟ್ಟಿಸುವ ಉದ್ದೇಶದಿಂದ ಕಾವ್ಯಯಾನ ನಡೆಸಲಾಗಿದೆ. ಈ ಮೂಲಕ ದೃಷ್ಟಿಚೇತನರು ಕ್ರಿಯಾಶೀಲರಾಗಬೇಕು ಎಂದು ಹೇಳಿದರು. ಕಾಪಾಡಿಕೊಂಡು ಬರಬೇಕು ಅಂತಕ್ಕಂಥದ್ದು ಮೂಲ ಆಶಯ. ಜೊತೆಗೆ ನಮ್ಮಲ್ಲೂ ಕೂಡ ಒಳೆ ತುಡಿತಗಳಿರುತ್ತೆ, ಸಂವೇದನಶೀಲತೆ ಇರುತ್ತೆ. ಅದನ್ನು ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು, ಮತ್ತೆ ನಮ್ಮ ಒಳ ತೋಟಿಯನ್ನು ದಾಖಲಿಸಬೇಕಾಗಿದೆ ಸಮಾಜಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ನಾವು ಈ ಕಾವ್ಯಯಾನ ಕಾರ್ಯಕ್ರಮವನ್ನು ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ತಿನ ಮೂಲಕ ನಿರಂತರವಾಗಿ ನಡೆಸ್ಕೊಂಡು ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆಯೋಜನೆಗೊಳಿಸಿದ್ದೀವಿ.